ಪರಮ ಪೂಜ್ಯ ಶ್ರೀ ದತ್ತ ವಿಜಯಾನಂದ ಮಹಾಸ್ವಾಮಿಗಳವ್ರನ್ನ ಮತ್ತು ಇಮ್ಮಡಿ ಗುರುಲಿಂಗ ಮಹಾಸ್ವಾಮಿಗಳವ್ರನ್ನ ಕರೆದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಡಿ ಪ್ರಕಾಶ್ ರವರು, ರಾಮೂರವರು, ಸಂತೋಷ್ ಅವರು, ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಕುಮಾರ್ ಅವರು, ಡಾಕ್ಟರ್ ಅವರು ಮತ್ತು ಇಲ್ಲಿ ಈ ಭಾಗದ ಎಲ್ಲ ನಿವಾಸಿಗಳನ್ನ ಸೇರಿಸಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ವೇದಿಕೆಯಲ್ಲಿ ಎರಡು ಪರಮ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಒಬ್ಬ ವ್ಯಕ್ತಿಯನ್ನು ನಾವು ಬಹಳಷ್ಟು ಸುದೀರ್ಘವಾಗಿ ಗಮನಿಸಿದ್ರೆ ಈ ರೀತಿಯೆಲ್ಲ ಮಾಡಬಹುದಾ ಅನ್ನುವಂತ ರೀತಿಯಲ್ಲಿ ಅವನ ನಡೆಯನ್ನು ನೋಡೋದು ನಾನು ಆರ್ಕುಮಾರ್ಲಿ ಬಹಳ ಆಶ್ಚರ್ಯ ಆಗೋದೇನಂತಂದ್ರೆ, ಈಗಾಗಲೇ ಅಚ್ಯುತರಾವ್ ಹೇಳ್ದಂಗೆ ತುಂಬಾ ಶ್ರೀಮಂತರುಗಳು ನಮ್ದೇನೋ ವಿಚಾರಗಳಿಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ತುಂಬಾ ಬಡವರು ದೈನಂದಿಕವಾದಂತ ಜೀವನ ಮಾಡಕ್ಕಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ಎರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದಲ್ಲಿ ತಮ್ಮ ಬದುಕು, ತಮ್ಮ ಮಕ್ಕಳನ್ನ ಹೇಗೆ ಪೋಷಣೆ ಮಾಡಬೇಕು, ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಾಜದಲ್ಲಿ ಕುಮಾರ್ ಅಂತ ಅತಿ ಅಪರೂಪದ ವ್ಯಕ್ತಿಯನ್ನ ಈ ಸಮಾಜ ಪಡೆದುದು ಸಂತೋಷ ಅನ್ನೋದು ಮಾತನ್ನ ತುಂಬಾ ಹೆಮ್ಮೆಯಿಂದ ನಾನು ಅತಿ ಹೆಚ್ಚು ಹೆಮ್ಮೆ, ಯಾಕೆಂದ್ರೆ ನನ್ನ ಬಳಗದ ಹಿರಿಯ ಸದಸ್ಯ ಮತ್ತು ನಿರಂತರವಾಗಿ ಸೇವೆ ಮಾಡುವಂತಹ ಸದಸ್ಯ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಆಗಿದೆ. ರಾಜೀವ್ ಸ್ನೇಹ ಬಳಗದವರು ನಮ್ಮ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ರಾಜೀವ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದಾರೆ. ಕೋಟಿ ವೃಕ್ಷ ಸಂಕಲ್ಪ ಅದ್ಭುತವಾದಂತಹ ಸಂಕಲ್ಪ ಇದು ಭಗವಂತನು ಮೆಚ್ಚುವಂತಹ ಸಂಕಲ್ಪ. ಗುರುಗಳು ಪೂರ್ಣವಾಗಿ ಅನುಗ್ರಹ ಮಾಡುವಂತಹ ಒಂದು ಸಂಕಲ್ಪ. ಇದರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಕುಮಾರ್ ಅವರು, ಕುಮಾರ್ ಅವರು, ಹುಡ್ಕೋ ಅಂದ್ರೆ ಅವ್ರು ಹುಡುಕೊಂಡು ಹೋಗಿ ಎಲ್ಲ ಕಡೆ ಗಿಡ ನೆಡ್ತಾರೆ ಅಂತ ನನಗೆ ಅನಿಸ್ತು. ಹಾಗೂ ಅರ್ಥ ಹೇಳ್ಕೊಳ್ಬಹುದು. ಯಾರಿಗೆ ಗಿಡ ಮರ ಬೇಕಾದ್ರೂ ಅವರನ್ನ ಹುಡುಕೊಂಡು ಬಂದ್ರೆ ಅವ್ರು ಖಂಡಿತ ಆ ಗಿಡ ಮರಗಳನ್ನ ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಅದೇ ತರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅದಲ್ಲದೆ ಇನ್ನೊಂದು ಮಾತು ಕೂಡ ಇದೆ, ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷವನ್ನ, ಒಂದು ಗಿಡವನ್ನ ನಾವು ನೆಡಲೇಬೇಕು, ಅದನ್ನ ಕಾಪಾಡಬೇಕು ಅನ್ನೋದು ಶಾಸ್ತ್ರ. ಇಲ್ಲದೆ ಹೋದ್ರೆ ಮಹಾಪಾಪಿಗಳಾಗ್ತೀವಿ ಅಂತ ಪದ್ಮಪುರಾಣ, ಸ್ಕಾಂದ ಪುರಾಣ ಆದಿ ಗ್ರಂಥಗಳು ನಮಗೆ ತಿಳಿಸುತ್ತವೆ. ಈ ಗಿಡ ಮರಗಳನ್ನ ನಾವು ಕಾಪಾಡಿಕೊಳ್ಬೇಕು. ಹಾಗಾಗಿ ಇವತ್ತು 1,000 ಗಿಡಗಳನ್ನ ಹಂಚುವಂತ ಕೆಲಸ ಬಹಳ ಸಂತೋಷ, ಬಹಳ ಆನಂದ, ಅದ್ಭುತವಾದಂತಹ ಕೆಲಸ. ಎಲ್ಲರಿಗೂ ಕೂಡ ಇದೊಂದು ಮಾದರಿಯಾಗಿ ಎಲ್ಲರೂ ಹೀಗೆ ಗಿಡ ಮರಗಳನ್ನ ರಕ್ಷಣೆ ಮಾಡ್ತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಒಳ್ಳೆಯ ಉತ್ಸಾಹದಿಂದ ನಮ್ಮ ರಾಜೀವ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಭಗವಂತನ ದಯಪಾಲಿಸಲಿ, ಹಾಗೂ ಕುಮಾರ್ ಅವರಿಗೆ ಇನ್ನೂ ಒಳ್ಳೆಯ ಶಕ್ತಿಯನ್ನ ಕೊಟ್ಟು ಇದು ಕೋಟಿ ವೃಕ್ಷ ಅನ್ನೋದು ಅಲ್ಲಿಗೆ ನಿಲ್ಲದೆ 10 ಕೋಟಿ ಆಗ್ಲಿ, ಆಗ್ತಾನೇ ಇರಲಿ, ಆ ತರದ ಶಕ್ತಿಯನ್ನ ಭಗವಂತ ಅವರಿಗೆ ದಯಪಾಲಿಸಲಿ. ನಾವು ಪ್ರಕೃತಿಯನ್ನ ಕಾಪಾಡಿಕೊಂಡ್ರೆ ಆ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ. ವೃಕ್ಷವನ್ನು ಕಾಪಾಡಿಕೊಂಡ್ರೆ ವೃಕ್ಷೋ ರಕ್ಷತಿ ರಕ್ಷಿತ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷ ಆಗಿದೆ. ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ನಡೆಸ್ತಾ ಇರೋರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಶ್ರೀ ಗುರು. ಹಸಿರೇ ಉಸಿರು, ಹಸಿರೇ ಜೀವನಾಡಿಯು, ಹಸಿರೇ ನಮ್ಮುಸಿರು, ಜಗವ ಕಾಯೋ ಶಕ್ತಿಯು. ಹರಿವ ಝರಿಯು ವನದ ಸಿರಿಯು ಪ್ರಕೃತಿ ತಂದ ವರವು, ಇದರ ಅಳಿವು ಇರದ ತಿಳಿವು ಜಗದ ಜೀವನಾಶವು. ಹರಿವ ಝರಿಯು ವನದ ಸಿರಿಯು ಪ್ರಕೃತಿ ತಂದ ವರವು,
ಅಳಿವು ಇರದ ತಿಳಿವು ಜಗದ ಜೀವನಾಶವು ಹಸಿರೇ ಉಸಿರು ಹಸಿರೇ ಜೀವನಾಡಿಯು ಹಸಿರೇ ನಮ್ಮುಸಿರು ಜಗವ ಕಾಯೋ ಶಕ್ತಿಯು ಹರಿವ ನದಿಯು ಸೇರಿ ಕಡಲ ಆವಿಯಾಗಿ ಅಪ್ಪಿ ಮುಗಿಲ ಧರೆಗೆ ಮಳೆಯ ಹೊತ್ತು ತರಲು ವನ್ಯ ಸಿರಿಯು ನಲಿವಳು ಹರಿವ ನದಿಯು ಸೇರಿ ಕಡಲ ಆವಿಯಾಗಿ ಅಪ್ಪಿ ಮುಗಿಲ ಧರೆಗೆ ಮಳೆಯ ಹೊತ್ತು ತರಲು ವನ್ಯ ಸಿರಿಯು ನಲಿವಳು ಚಾಚಿ ನಿಂತ ಮರದ ಸಾಲು ಕಡಿದು ಮಾಡಿ ಬುಡವ ಮೇಲು ವನವ ನಾಶ ಮಾಡುತ್ತಿರಲು ಭೂಮಿ ತಾಯಿ ಅಳುವಳು ಚಾಚಿ ನಿಂತ ಮರದ ಸಾಲು ಕಡಿದು ಮಾಡಿ ಬುಡವ ಮೇಲು ವನವ ನಾಶ ಮಾಡುತ್ತಿರಲು ಭೂಮಿ ತಾಯಿ ಅಳುವಳು ಭೂಮಿ ತಾಯಿ ಅಳುವಳು ಹಸಿರೇ ಉಸಿರು ಹಸಿರೇ ಜೀವನಾಡಿಯು ಹಸಿರೇ ನಮ್ಮುಸಿರು ಜಗವ ಕಾಯೋ ಶಕ್ತಿಯು ಪ್ರೀತಿಯಿಂದ ಸಸಿಯ ನೆಡಲು ಹಸಿರ ನೊಟ್ಟ ವಧುವಿನಂತೆ ಭೂಮಿ ತಾಯಿ ಮೆರೆವಳು ಆಕೆಯೊಡಲ ಅಗೆದು ಬಗೆದು ಹೊನ್ನು ಅದಿರು ಖನಿಜ ತೆಗೆದು ದುರಾಸೆ ಎಂಬ ಸಸಿಯ ನೆಡಲು ಭೂಮಿ ತಾಯಿ ಅಳಿವಳು ಆಕೆಯೊಡಲ ಅಗೆದು ಬಗೆದು ಹೊನ್ನು ಅದಿರು ಖನಿಜ ತೆಗೆದು ದುರಾಸೆ ಎಂಬ ಸಸಿಯ ನೆಡಲು ಭೂಮಿ ತಾಯಿ ಅಳಿವಳು ಭೂಮಿ ತಾಯಿ ಅಳಿವಳು ಹಸಿರೇ ಉಸಿರು ಹಸಿರೇ ಜೀವನಾಡಿಯು ಹಸಿರೇ ನಮ್ಮುಸಿರು ಜಗವ ಕಾಯೋ ಶಕ್ತಿಯು